ಕನ್ನಡ ಭಾಷಾ ವಿಷಯದ ಉಪನ್ಯಾಸ ಮಾಲಿಕೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ತರಗತಿಯಲ್ಲಿ ನಾವು ಲೇಖನ ಚಿಹ್ನೆಗಳು, ಅವುಗಳ ಮಹತ್ವ ಮತ್ತು ಬಳಕೆಯನ್ನು ಕುರಿತು ಈ ತರಗತಿಯಲ್ಲಿ ನಾವು ತಿಳಿದುಕೊಳ್ಳೋಣ. ಲೇಖನ ಚಿಹ್ನೆಗಳು, ಅವುಗಳ ಮಹತ್ವ ಮತ್ತು ಬಳಕೆ. ಆಡುವ ಭಾಷೆಯಲ್ಲಿನ ಧ್ವನಿಯ ಏರಿಳಿತ, ಆಂಗಿಕ ಅಭಿನಯ, ಮುಖದಲ್ಲಿ ಭಾವನೆಗಳ ಬದಲಾವಣೆ ಮೊದಲಾದವುಗಳಿಂದ ಮಾತುಗಳ ಅರ್ಥ ಸ್ಪಷ್ಟವಾಗುತ್ತದೆ. ಬರವಣಿಗೆಯಲ್ಲಿ, ಗ್ರಾಂಥಿಕ ಭಾಷೆಯಲ್ಲಿ ಈ ಭಾವನೆಗಳನ್ನು, ಅರ್ಥವನ್ನು ಸ್ಪಷ್ಟಪಡಿಸಲು ಕೆಲವು ಚಿಹ್ನೆಗಳನ್ನು ಉಪಯೋಗಿಸಬೇಕಾಗುತ್ತದೆ. ಇಂತಹ ಚಿಹ್ನೆಗಳನ್ನು ಲೇಖನ ಚಿಹ್ನೆಗಳು ಎಂದು ಕರೆಯುತ್ತಾರೆ. ಶಾಸನಗಳು, ಹಳಗನ್ನಡ, ನಡುಗನ್ನಡಗಳಲ್ಲಿ ಲೇಖನ ಚಿಹ್ನೆಗಳು ಬಳಕೆಯಲ್ಲಿರಲಿಲ್ಲ. ಆಂಗ್ಲ ಭಾಷೆಯ ಪ್ರಭಾವದಿಂದ ಹೊಸಗನ್ನಡದಲ್ಲಿ ಲೇಖನ ಚಿಹ್ನೆಗಳ ಬಳಕೆಯಾಗುತ್ತಿದೆ. ಈ ಚಿಹ್ನೆಗಳನ್ನು ಅರ್ಥಕ್ಕೆ, ಸಂದರ್ಭಕ್ಕೆ ತಕ್ಕಂತೆ ಬಳಸಬೇಕು. ಆಗ ಮಾತ್ರ ಅರ್ಥ ಸ್ಪಷ್ಟವಾಗುತ್ತದೆ. ಹೀಗಾಗಿ ಈಗ ಬರವಣಿಗೆಯಲ್ಲಿ ಲೇಖನ ಚಿಹ್ನೆಗಳು ಬಹಳ ಮುಖ್ಯವೆನಿಸಿವೆ. ಇಷ್ಟೇ ಅಲ್ಲದೆ ಭಾವನೆಗಳನ್ನು ಸೂಚಿಸಲು, ಮತ್ತೊಬ್ಬರ ಮಾತುಗಳನ್ನು ವಾಕ್ಯದಲ್ಲಿ ಅಳವಡಿಸಲು, ವಿವರಣೆ ಮತ್ತು ಪೂರಕ ಮಾಹಿತಿ ನೀಡಲು ಲೇಖನ ಚಿಹ್ನೆಗಳನ್ನು ಬಳಸುತ್ತೇವೆ. ಇವಲ್ಲದೆ ಬರವಣಿಗೆಯಲ್ಲಿ ಚುಕ್ಕಿ, ಗೆರೆ, ಆವರಣ ಮುಂತಾದವನ್ನು ಬಳಸಿದಾಗ ಓದುಗರಿಗೆ ವಿಷಯ ಸುಲಭವಾಗಿ ಅರ್ಥವಾಗುತ್ತದೆ. ಬರೆಯುವವರು ತಮಗೆ ತೋಚಿದ ರೀತಿಯಲ್ಲಿ ಚಿಹ್ನೆಗಳನ್ನು ಬಳಸಿದರೆ ಓದುಗರಿಗೆ ಗೊಂದಲ, ಅನುಮಾನಗಳು ಉಂಟಾಗುತ್ತವೆ. ಈ ದೃಷ್ಟಿಯಿಂದ ಹಲವಾರು ನಿಯಮಗಳ ಮೂಲಕ ಲೇಖನ ಚಿಹ್ನೆಗಳ ಬಳಕೆಯನ್ನು ನಿಯಂತ್ರಿಸಿ ಓದನ್ನು ಸುಲಲಿತಗೊಳಿಸಲು ಸಾಧ್ಯ. ಈವರೆಗೆ ಪೂರ್ಣ ವಿರಾಮ, ಅರ್ಧ ವಿರಾಮ, ಅಲ್ಪ ವಿರಾಮ, ಪ್ರಶ್ನಾರ್ಥಕ, ವಿವರಣಾತ್ಮಕ, ಆಶ್ಚರ್ಯ ಸೂಚಕ, ಆವರಣ, ಉದ್ಧರಣ, ಅಧಿಕ ಮತ್ತು ಸಮನಾರ್ಥಕಗಳೆಂಬ ಮುಖ್ಯ ಲೇಖನ ಚಿಹ್ನೆಗಳನ್ನು ಸೂಚಿಸಲಾಗುತ್ತಿತ್ತು. ಈಚೆಗೆ ಹಂಪಿಯ ಕನ್ನಡ ವಿಶ್ವವಿದ್ಯಾಲಯ ಮತ್ತು ಮೈಸೂರಿನ ಭಾರತೀಯ ಭಾಷಾ ಕೇಂದ್ರ ಸಂಸ್ಥೆಯ ವಿದ್ವಾಂಸರು ವಿರಾಮಗಳು, ಸೂಚಕಗಳು, ಉದ್ಧರಣಗಳು, ಗೆರೆಗಳು, ಆವರಣಗಳು ಮತ್ತು ಇತರ ಚಿಹ್ನೆಗಳು ಎಂದು ಅವುಗಳನ್ನು ಗುರುತಿಸಿ ವಿವರಿಸಿದ್ದಾರೆ. ಮೇಲಿನ ಮುಖ್ಯ ವಿಭಾಗಗಳನ್ನು ಉಪವಿಭಾಗಗಳಾಗಿಯೂ ಅವರು ವಿಂಗಡಿಸಿದ್ದಾರೆ. ಅವು ಈ ಕೆಳಕಂಡಂತೆ ಇವೆ. 1. ವಿರಾಮಗಳು. ಇದರಲ್ಲಿ ಪೂರ್ಣ ವಿರಾಮ, ಅಲ್ಪ ವಿರಾಮ, ಅರ್ಧ ವಿರಾಮ, ವಿವರಣಾ ವಿರಾಮ, ಅಪೂರ್ಣ ವಿರಾಮ. 2. ಸೂಚಕಗಳು. ಪ್ರಶ್ನಸೂಚಕ ಅಂದರೆ ಪ್ರಶ್ನಾರ್ಥಕ, ಭಾವಸೂಚಕ ಅಂದರೆ ಭಾವಾರ್ಥಕ. 3. ಉದ್ಧರಣಗಳು. ಒಂಟಿ ಉದ್ಧರಣ, ಜೋಡಿ ಉದ್ಧರಣ. ಗೆರೆಗಳು. ಕಿರುಗೆರೆ, ಉದ್ದಗೆರೆ, ಲಂಬಗೆರೆ, ಓರೆಗೆರೆ, ಅಡಿಗೆರೆ. 5. ಆವರಣಗಳು. ಇದನ್ನು ಕಂಸ ಎಂತಲೂ ಕೂಡ ಕರೀತಾರೆ. ದುಂಡಾವರಣ, ಚೌಕಾವರಣ. 6. ಇತರ ಚಿಹ್ನೆಗಳು. ನಕ್ಷತ್ರ ಚಿಹ್ನೆ, ಪುನರಾವರ್ತನೆ ಚಿಹ್ನೆ, ಅಧಿಕ ಚಿಹ್ನೆ, ಸಮನಾರ್ಥಕ ಚಿಹ್ನೆ. ಈಗ ಈ ಚಿಹ್ನೆಗಳನ್ನು ಒಂದೊಂದಾಗಿ ಗಮನಿಸೋಣ. 1. ವಿರಾಮಗಳು. ಇದರಲ್ಲಿ ಪೂರ್ಣ ವಿರಾಮ, ಫುಲ್ ಸ್ಟಾಪ್. ಒಂದು ವಾಕ್ಯವು ಪೂರ್ಣವಾದಾಗ ಈ ಚಿಹ್ನೆಯನ್ನು ಬಳಸಬೇಕು. ಪೂರ್ಣ ವಿರಾಮದ ನಂತರ ಮುಂದಿನ ವಾಕ್ಯ ಅಥವಾ ಪದವನ್ನು 2 ಅಕ್ಷರಗಳ ಅಂತರವನ್ನು ಬಿಟ್ಟು ಪ್ರಾರಂಭಿಸಬೇಕು. ಉದಾಹರಣೆಗೆ,
ಪಾಂಡವರು ಅರಣ್ಯವಾಸಕ್ಕೆ ಹೋದರು. ಅವರೊಂದಿಗೆ ದ್ರೌಪದಿಯು ಇದ್ದಳು. ಅಧ್ಯಕ್ಷರು ಬಹುಮಾನ ವಿತರಣೆ ಮಾಡಿದರು. ಅನಂತರ ವಿದ್ಯಾರ್ಥಿಗಳಿಗೆ ಹಿತವಚನಗಳನ್ನು ಹೇಳಿದರು. ಅಲ್ಪ ವಿರಾಮ. ಕಾಮ. ವಾಕ್ಯಗಳಲ್ಲಿ ಅರ್ಥ ಸ್ಪಷ್ಟತೆಗಾಗಿ ದೀರ್ಘ ವಾಕ್ಯಗಳಲ್ಲಿ ಅರ್ಥ ಸಂದಿಗ್ಧತೆಯನ್ನು ಹೋಗಲಾಡಿಸಲು ಅಲ್ಪ ವಿರಾಮ ಚಿಹ್ನೆಯನ್ನು ಬಳಸಬೇಕು. ಅಲ್ಪ ವಿರಾಮ ಚಿಹ್ನೆಯ ನಂತರ ಮುಂದಿನ ಪದ ಅಥವಾ ವಾಕ್ಯಾಂಶವನ್ನು ಒಂದು ಅಕ್ಷರದ ಅಂತರ ಬಿಟ್ಟು ಪ್ರಾರಂಭಿಸಬೇಕು. ಒಂದು ವಾಕ್ಯದಲ್ಲಿ ಒಂದಕ್ಕಿಂತ ಹೆಚ್ಚು ವಿಶೇಷಣ ನಾಮಪದಗಳನ್ನು ಒಟ್ಟಾಗಿ ಬಳಸಿದಾಗ ಪ್ರತಿ ಪದದ ನಂತರ ಅಲ್ಪ ವಿರಾಮ ಚಿಹ್ನೆಯನ್ನು ಬಳಸಬೇಕು. ಆದರೆ ಕೊನೆಯ ವಿಶೇಷಣದ ನಂತರ ಅದರ ಅಗತ್ಯವಿಲ್ಲ. ಉದಾಹರಣೆಗೆ, ಶ್ರೀರಾಮನು ಶೂರನು, ಉದಾರಿಯೂ, ಪ್ರಜಾರಕ್ಷಕನು, ಧರ್ಮಾತ್ಮನೂ ಆಗಿದ್ದನು. ನಮ್ಮ ಮೊದಲ ಮಗಳು ದಾವಣಗೆರೆಯಲ್ಲಿ, ಎರಡನೆಯ ಮಗ ತುಮಕೂರಿನಲ್ಲಿ, ಮೂರನೆಯ ಮಗ ಚನ್ನಪಟ್ಟಣದಲ್ಲಿ, ನಾಲ್ಕನೆಯ ಮಗಳು ಹುಬ್ಬಳ್ಳಿಯಲ್ಲಿ, ಐದನೆಯ ಮಗ ಬೆಳಗಾವಿಯಲ್ಲಿ ಹುಟ್ಟಿದರು. ಅರ್ಧ ವಿರಾಮ, ಸೆಮಿಕೋಲನ್. ಈ ಚಿಹ್ನೆಯನ್ನು ಅರ್ಥ ಸ್ಪಷ್ಟತೆಯನ್ನು ಸೂಚಿಸಲು ಬಳಸಲಾಗುತ್ತದೆ. ಅಲ್ಪ ವಿರಾಮ ಚಿಹ್ನೆಯಂತೆಯೇ ಬಳಸಲಾಗುತ್ತಿದ್ದರೂ ಕೆಲವು ವಿಶಿಷ್ಟ ಸಂದರ್ಭಗಳಲ್ಲಿ ಮಾತ್ರ ಇದರ ಬಳಕೆಯಾಗುತ್ತದೆ. ಅರ್ಧ ವಿರಾಮ ಚಿಹ್ನೆಯ ನಂತರ ಮುಂದಿನ ಪದ ಅಥವಾ ವಾಕ್ಯಾಂಶವನ್ನು ಒಂದು ಅಕ್ಷರದ ಅಂತರವನ್ನು ಬಿಟ್ಟು ಬರೆಯಬೇಕು. ವಾಕ್ಯಾಂಶವು ದೊಡ್ಡ ವಾಕ್ಯವೊಂದರ ಭಾಗವಾಗಿದ್ದು ಅರ್ಥಪೂರ್ಣತೆಯನ್ನು ಹೊಂದಿ ಮುಂದುವರಿಯುವಂತಿದ್ದರೆ ಅಂತಹ ವಾಕ್ಯಾಂಶದ ನಂತರ ಅರ್ಧ ವಿರಾಮ ಚಿಹ್ನೆಯನ್ನು ಬಳಸಬೇಕು. ಉದಾಹರಣೆಗೆ, ಬಾಂಬು ಹಾಕುವ ವಿಮಾನಗಳು ಬಂದಾಗ, ಸೈರನ್ ಆದಾಗ ಎಲ್ಲರೂ ಮನೆಯೊಳಗೆ ಹೋಗಬೇಕು, ಕಂದಕದಲ್ಲಿ ಹೊಕ್ಕಿರಬೇಕು, ಬಾಯಿಗೆ ಬಟ್ಟೆಗಳನ್ನು ತುರುಕಿಕೊಳ್ಳಬೇಕು ಎಂದು ರೇಡಿಯೋ ಪ್ರಸಾರ ಮಾಡುತ್ತದೆ. ಹೌದು, ನಾವು ಯುದ್ಧ ಮಾಡಿದೆವು, ಆದರೆ ಯಾರನ್ನಾದರೂ ಪೀಡಿಸಲು, ಸೋಲಿಸಲು ನಾವು ಯುದ್ಧ ಮಾಡಲಿಲ್ಲ. ನಮ್ಮ ಸ್ವರಾಜ್ಯದ ರಕ್ಷಣೆಗಾಗಿ ನಾವು ಹೋರಾಡಿದೆವು. ಇಲ್ಲಿ ಲೇಖನ ಚಿಹ್ನೆಗಳನ್ನು ಬಳಸಿರುವುದನ್ನು ಗಮನಿಸಬೇಕು. ವಿವರಣಾ ವಿರಾಮ, ಕೋಲನ್. ಒಂದು ವಿಷಯಕ್ಕೆ ವಿವರಣೆಯನ್ನು ಸೂಚಿಸುವ ಸಂದರ್ಭದಲ್ಲಿ ಈ ಚಿಹ್ನೆಯನ್ನು ಬಳಸಲಾಗುತ್ತದೆ. ವಿವರಣಾ ವಿರಾಮ ಚಿಹ್ನೆಯ ನಂತರ ಪದ ಅಥವಾ ವಾಕ್ಯವನ್ನು ಒಂದು ಅಕ್ಷರದ ಅಂತರ ಬಿಟ್ಟು ಪ್ರಾರಂಭಿಸಬೇಕು. ವಿವರಣಾ ವಿರಾಮ ಚಿಹ್ನೆಯು ಪೂರ್ಣ ವಿರಾಮ ಚಿಹ್ನೆಯಂತೆಯೇ ವಾಕ್ಯದ ಕೊನೆಯಲ್ಲಿ ಬಳಕೆಯಾಗುತ್ತದೆ. ಆದರೆ ನಂತರ ಬರುವ ಪದಪುಂಜ, ವಾಕ್ಯಾಂಶ ಅಥವಾ ವಾಕ್ಯಗಳು ಮೂಲ ವಾಕ್ಯದ ವಿವರಣೆಗಳಾಗಿರುತ್ತವೆ. ಉದಾಹರಣೆಗೆ, ಭಿನ್ನಾಭಿಪ್ರಾಯಕ್ಕೆ ಅವರು ನೀಡುವ ಕಾರಣಗಳು ಸ್ವಜನ ಪಕ್ಷಪಾತ, ಭ್ರಷ್ಟಾಚಾರ ಮತ್ತು ಬಿಗಿರಹಿತ ಆಡಳಿತ. ದೃಶ್ಯ ಪ್ರಪಂಚದ ಪ್ರಭೇದಗಳು ನಿತ್ಯ ಅನಿತ್ಯ, ಸತ್ಯ ಮಿಥ್ಯ, ಶಾಶ್ವತ ಅಶಾಶ್ವತ ಇತ್ಯಾದಿಗಳ ಅರಿವು. ಅಪೂರ್ಣ ವಿರಾಮ, ಮಾತಿನ ಅಪೂರ್ಣತೆಯನ್ನು ಬರವಣಿಗೆಯಲ್ಲಿ ಸೂಚಿಸಲು ಅಪೂರ್ಣ ವಿರಾಮ ಚಿಹ್ನೆಯನ್ನು ಬಳಸಲಾಗುತ್ತದೆ. ಸಾಮಾನ್ಯವಾಗಿ 3 ಅಥವಾ 4 ಚುಕ್ಕೆಗಳು ಅಪೂರ್ಣ ವಿರಾಮ ಚಿಹ್ನೆಯನ್ನು ಸೂಚಿಸುತ್ತವೆ. ಉದಾಹರಣೆಗೆ, ಹಾಗಾದರೆ ಎಂದರೆ ನಾನೇನು ಮಾಡಲಿ? ಇನ್ನು ನಿಮ್ಮ ಕೈ ಹಿಡಿದ ಮೇಲೆ ಇನ್ನು ಏನೇನು ಮಾಡಬೇಕೋ? 2 ಸೂಚಕಗಳು, ಪ್ರಶ್ನಾರ್ಥಕ ಸೂಚಕ, ಭಾವಾರ್ಥಕ ಸೂಚಕ.
ಆಶ್ಚರ್ಯ, ಕೋಪ, ಸಂದೇಹ, ಪ್ರಶ್ನೆ ಮುಂತಾದವನ್ನು ಬರವಣಿಗೆಯಲ್ಲಿ ಸೂಚಿಸಲು ಕೆಲವು ಸೂಚಕಗಳನ್ನು ಬಳಸಲಾಗುತ್ತದೆ. ಮಾತಿನಲ್ಲಾದರೆ ಧ್ವನಿಯ ಏರಿಳಿತದಿಂದಲೇ ಅದನ್ನು ವ್ಯಕ್ತಪಡಿಸಬಹುದು. ಬರವಣಿಗೆಯಲ್ಲಿ ಆ ಕೆಲಸವನ್ನು ಕೆಲವು ಸೂಚಕಗಳು ಮಾಡುತ್ತವೆ. ಪ್ರಶ್ನಸೂಚಕ ಅಥವಾ ಪ್ರಶ್ನಾರ್ಥಕ, ಕ್ವಶ್ಚನ್ ಮಾರ್ಕ್. ಪ್ರಶ್ನೆ ಸೂಚಕ ಚಿಹ್ನೆಯನ್ನು ಪ್ರಶ್ನಾರ್ಥಕ ವಾಕ್ಯದ ಕೊನೆಯಲ್ಲಿ ಬಳಸಬೇಕು. ಉದಾಹರಣೆಗೆ, ಅಪ್ಪ, ಅದಕ್ಕಿಷ್ಟು ಚಿಂತೆ ಯಾಕೆ ಮಾಡ್ತೀರಾ? ಮಳೆ ಕೊಯ್ಲು ಅದೇನಪ್ಪ? ಇವು ನಿನ್ನ ಪುಸ್ತಕಗಳೇ. ಪ್ರಶ್ನಾರ್ಥಕ ವಾಕ್ಯವು ಒಂಟಿ ಅಥವಾ ಜೋಡಿ ಉದ್ಧರಣ ಚಿಹ್ನೆಯೊಳಗಿದ್ದರೆ ಪ್ರಶ್ನಸೂಚಕ ಚಿಹ್ನೆಯು ಉದ್ಧರಣ ಚಿಹ್ನೆಯೊಳಗೆ ಇರಬೇಕು. ಉದಾಹರಣೆಗೆ, ಎಲ್ಲ ಸರಿ, ಆ ಕೆಲಸ ಮಾಡುವುದು ಹೇಗೆ? ಅದರಿಂದ ಪ್ರಯೋಜನ ಆಗುತ್ತಾ? ಈ ಹೊಸ ವಿಚಾರವನ್ನು ಹೀಗೆ ಪಟಪಟ ಅಂತ ಹೇಳಲು ಹೇಗೆ ಕಲಿತುಕೊಂಡೆ? ಹೀಗೆ ಚಿಹ್ನೆಗಳನ್ನು ಬಳಸಬೇಕು. ಭಾವಸೂಚಕ ಅಥವಾ ಭಾವಾರ್ಥಕ, ಎಕ್ಸ್ಕ್ಲಮೇಟರಿ. ಸಂತೋಷ, ದುಃಖ, ಆಶ್ಚರ್ಯ, ಕೋಪ, ಹೇಸಿಗೆ ಮುಂತಾದ ಭಾವನೆಗಳನ್ನು ಸೂಚಿಸುವ ಪದ ಅಥವಾ ವಾಕ್ಯದ ಕೊನೆಯಲ್ಲಿ ಭಾವಸೂಚಕ ಚಿಹ್ನೆಗಳನ್ನು ಬಳಸಲಾಗುತ್ತದೆ. ಬನ್ನಿ ಬನ್ನಿ, ಅಯ್ಯೋ, ಹೌದೇ, ಛೇ, ಈ ಜಗತ್ತಿನಲ್ಲಿ ಎಷ್ಟೊಂದು ಭಾಷೆಗಳು. 3. ಉದ್ಧರಣಗಳು, ಇನ್ವರ್ಟೆಡ್ ಕಾಮಾಸ್. ಸಾಮಾನ್ಯವಾಗಿ ಮತ್ತೊಬ್ಬರ ವಾಕ್ಯಗಳನ್ನು ಬರವಣಿಗೆಯಲ್ಲಿ ಅಳವಡಿಸಿಕೊಂಡಾಗ ಅವನ್ನು ಉದ್ಧರಣ ಚಿಹ್ನೆಯಲ್ಲಿ ತೋರಿಸಬೇಕು. ಬೇರೆ ಕೆಲವು ವಿಶಿಷ್ಟ ಸಂದರ್ಭಗಳಲ್ಲಿಯೂ ಉದ್ಧರಣ ಚಿಹ್ನೆ ಬಳಸಲಾಗುತ್ತದೆ. ಉದ್ಧರಣ ಚಿಹ್ನೆಗಳಲ್ಲಿ 2 ವಿಧ. 1 ಒಂಟಿ ಉದ್ಧರಣ ಚಿಹ್ನೆ, 2 ಜೋಡಿ ಉದ್ಧರಣ ಚಿಹ್ನೆ. ಒಂಟಿ ಉದ್ಧರಣ ಚಿಹ್ನೆ, ಸಿಂಗಲ್ ಇನ್ವರ್ಟೆಡ್ ಕಾಮಾಸ್. ವಾಕ್ಯದಲ್ಲಿ ಯಾವುದಾದರೂ ಅಕ್ಷರ, ಪ್ರತ್ಯಯ, ಪದ ಅಥವಾ ಪದಪುಂಜವನ್ನು ವಿಶೇಷವಾಗಿ ಸೂಚಿಸಬೇಕಾದಾಗ ಒಂಟಿ ಉದ್ಧರಣ ಚಿಹ್ನೆಯೊಳಗೆ ಅದನ್ನು ಅಳವಡಿಸಬೇಕು. ಉದಾಹರಣೆಗೆ, ಇದು ಋಕಾರದ ಚಿಹ್ನೆಯ ಬಗೆಗೆ ನಡೆದ ಚರ್ಚೆ. ಆಶಾಪಾಶ ರೂಪಾಂತರಗೊಂಡ ದೇವದಾಸಿ ನಾಟಕವಾಯಿತು. ಇದರಲ್ಲಿ ಲಲಿತಮ್ಮನವರದು ಮಣಿಮಂಜರಿ ಪಾತ್ರವಾದರೆ ಹಿರಣ್ಣಯ್ಯನವರದು ನಾಜುಕಯ್ಯನ ಪಾತ್ರ. ಜೋಡಿ ಉದ್ಧರಣ ಚಿಹ್ನೆ, ಡಬಲ್ ಇನ್ವರ್ಟೆಡ್ ಕಾಮಾಸ್. ಮತ್ತೊಬ್ಬರ ಮಾತುಗಳನ್ನು ನಮ್ಮ ಮಾತುಗಳಲ್ಲಿ ಅಳವಡಿಸಿಕೊಂಡಾಗ 2 ರೀತಿಗಳಲ್ಲಿ ಉದ್ಧರಿಸಬಹುದು. ಅವರ ಮಾತುಗಳನ್ನೇ ನೇರವಾಗಿ ಬಳಸುವುದು ಮತ್ತು ಅವರ ಮಾತುಗಳನ್ನು ಎಂದು ಎನ್ನುವ ಉದ್ಧರಣ ಪದದೊಂದಿಗೆ ಅಳವಡಿಸಿ ಹೇಳುವುದು. ಈ ಸಂದರ್ಭಗಳಲ್ಲಿ ಜೋಡಿ ಉದ್ಧರಣ ಚಿಹ್ನೆಯನ್ನು ಬಳಸಬೇಕು. ಉದಾಹರಣೆಗೆ, ವ್ಯಾಸ ಮಹರ್ಷಿಗಳು ಅರ್ಜುನನಿಗೆ ಹೇಳಿದರು, ಮಗು, ಕೌರವರಲ್ಲಿ ಅಮಿತ ಪರಾಕ್ರಮಿಗಳಿದ್ದಾರೆ. ಅವರನ್ನು ಸಾಮಾನ್ಯ ಯುದ್ಧದಲ್ಲಿ ಮಣಿಸುವುದು ಬಹಳ ಕಷ್ಟ. ದೇಹ ಮೂಲವಾಗಿ ಅನುಭವಕ್ಕೆ ಬರುವ ಸುಖ ದುಃಖಗಳು ಕ್ಷಣಿಕ. ದೇಹದಂತೆ ಇವು ನಶ್ವರ. ಆದುದರಿಂದ ಹೇ ಪಾಂಡುಪುತ್ರರೇ, ಕಾಲ ಕೌರವನ ಕಡೆ ಇದ್ದಾನೆ. ನಿಮ್ಮ ಕಡೆ ಧರ್ಮವಿದೆ. ನಿಮಗೆ ವಿಜಯ ನಿಶ್ಚಿತ. ಹೆದರದೆ ಮುನ್ನಡೆಯಿರಿ ಎಂದು ಮಹರ್ಷಿ ವೇದವ್ಯಾಸರು ಹೇಳಿದರು. ಹೀಗೆ ಈ ಭಾಗದಲ್ಲಿ ಉದ್ಧರಣ ಚಿಹ್ನೆಯನ್ನು ಹೇಗೆ ಬಳಸಲಾಗಿದೆ ಎಂಬುದನ್ನು ಗಮನಿಸಬೇಕು. 4. ಗೆರೆಗಳು. ಕೆಲವು ಲೇಖನ ಚಿಹ್ನೆಗಳನ್ನು ಬರವಣಿಗೆಯಲ್ಲಿ ಮಾತ್ರ ಬಳಸಲಾಗುತ್ತದೆ. ಇವು ವಿಶಿಷ್ಟ ಸಂದರ್ಭಗಳಲ್ಲಿ ನಿರ್ದಿಷ್ಟ ಉದ್ದೇಶಗಳಿಗಾಗಿ ಬಳಕೆಯಾಗುತ್ತವೆ. ಅಂತಹ ಕೆಲವನ್ನು ಈ ಮುಂದೆ ವಿವರಿಸಲಾಗಿದೆ. ಕಿರುಗೆರೆ,
ಸ್ಮಾಲ್ ಲೈನ್. ಭಾಷೆಯಲ್ಲಿ ಬಳಕೆಯಾಗುವ ಪ್ರತ್ಯಯಗಳನ್ನು ಬಿಡಿಯಾಗಿ ಗುರುತಿಸುವಾಗ ಪ್ರತ್ಯಯಕ್ಕೆ ಮುಂಚೆ ಕಿರುಗೆರೆಯನ್ನು ಬಳಸಲಾಗುತ್ತದೆ. ಎರಡು ಪದಗಳ ನಡುವಿನ ರೂಪ ವ್ಯತ್ಯಾಸವನ್ನು ಸೂಚಿಸುವಾಗ, ಎರಡು ಪದಗಳು ಜೋಡು ನುಡಿಯಾಗಿ ಬಳಕೆಯಾಗುವಾಗ, ಒಂದು ವಾಕ್ಯದಲ್ಲಿ ಎರಡು ನಾಮಪದಗಳನ್ನು ಹೇಳುವಾಗ ಮತ್ತು ಎಂಬ ಪದಕ್ಕೆ ಬದಲಾಗಿ ಬಳಸುವಾಗ ಕಿರುಗೆರೆಯನ್ನು ಬಳಸಲಾಗುತ್ತದೆ. ಇಗೆ, ಅರೆ, ಇಂದ, ಒಳ, ಬ್ರಹ್ಮ ಬೊಮ್ಮ, ಕಾವ್ಯ ಕಬ್ಬ, ಅಕ್ಷರ ಅಕ್ಕರ, ಧವಸ ಧಾನ್ಯ, ಕನಸು ನನಸು, ಕಾಡು ಮೇಡು. ಹಿಂದೂ ಮುಸ್ಲಿಮರ ನಡುವೆ ಒಡಂಬಡಿಕೆ. ನಾಳೆ ಭಾರತ ಆಸ್ಟ್ರೇಲಿಯಾ ನಡುವೆ 1 ದಿನದ ಕ್ರಿಕೆಟ್ ಪಂದ್ಯ. 1% ಬಡ್ಡಿ ದರದಲ್ಲಿ ರೈತರಿಗೆ ಸಾಲ. ಮುಖ್ಯಮಂತ್ರಿ. ಉದ್ದಗೆರೆ. ಒಂದೇ ವಾಕ್ಯದಲ್ಲಿ ಹಲವು ಪದಗಳು ಸರಣಿಯಲ್ಲಿ ಬಂದಾಗ, ವಾಕ್ಯದಲ್ಲಿ ಹೇಳಿಕೆಯೊಂದನ್ನು ಅಳವಡಿಸಿ ಬರೆಯುವಾಗ, ಅಭಿಪ್ರಾಯವೊಂದನ್ನು ಕುರಿತು ಟೀಕೆ, ವಿಮರ್ಶೆಯನ್ನು ಹೇಳುವಾಗ ಅವುಗಳ ಕೊನೆಯಲ್ಲಿ ಉದ್ದಗೆರೆ ಹಾಕಬೇಕು. ಉದಾಹರಣೆಗೆ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಇವು ಷಡ್ವೈರಿಗಳು. ದ್ವೈತ, ಅದ್ವೈತ ಮತ್ತು ವಿಶಿಷ್ಟಾದ್ವೈತ ಇವು 3 ಸಿದ್ಧಾಂತಗಳಾಗಿವೆ. ಒಂದು ಓದು, ಇದು ನಿನ್ನ ಕೈಲಿ ಆಗೋಲ್ಲ. ಮಂಕುತಿಮ್ಮನ ಕಗ್ಗ ಕಗ್ಗವಲ್ಲ, ಅದೊಂದು ತಾತ್ವಿಕ ಗೀತೆ. ಲಂಬಗೆರೆ. ಡಾಕ್ಟರ್, ಪ್ರೊಫೆಸರ್, ಪ್ರೊಪ್ರೈಟರ್, ಅನುವಾದಕ, ಸಂಪಾದಕ, ಸಂಕಲನಕಾರ, ವಿದ್ವಾಂಸ, ಪಂಡಿತ ಮುಂತಾದ ಪದಗಳ ಸಂಕ್ಷೇಪಗಳ ನಂತರ 1 ಅಥವಾ 2 ಲಂಬಗೆರೆಗಳನ್ನು ಬಳಸುವುದು ರೂಢಿ ಇದೆ. ಡಾಕ್ಟರ್, ಪ್ರೊಫೆಸರ್, ಅನುವಾದಕ, ಸಂಪಾದಕ, ವಿದ್ವಾಂಸ, ಪಂಡಿತ. ಡಾಕ್ಟರ್, ಪ್ರೊಫೆಸರ್, ಅನುವಾದಕ, ಸಂಪಾದಕ, ವಿದ್ವಾಂಸ, ಪಂಡಿತ. ಇತ್ತೀಚೆಗೆ ಈ ಗೆರೆಗಳನ್ನು ಕೈಬಿಟ್ಟು ಪೂರ್ಣ ವಿರಾಮ ಚಿಹ್ನೆಯನ್ನು ಬಳಸಲಾಗುತ್ತಿದೆ. ಈ ಕ್ರಮವನ್ನೇ ಉತ್ತಮವೆಂದು ತಿಳಿಯಲಾಗಿದೆ. ಡಾಕ್ಟರ್, ಪ್ರೊಫೆಸರ್, ಅನುವಾದಕ, ಸಂಪಾದಕ, ಸಂಕಲನಕಾರ, ವಿದ್ವಾಂಸ, ಪಂಡಿತ. ಓರೆಗೆರೆ. ಪದ, ಪದಪುಂಜ, ವಾಕ್ಯಾಂಶಗಳ ನಡುವೆ ಪರ್ಯಾಯವನ್ನು ಸೂಚಿಸಲು ಓರೆಗೆರೆ ಬಳಕೆಯಾಗುತ್ತದೆ. ಉದಾಹರಣೆಗೆ, ಗಂಡಸು, ಹೆಂಗಸು, ಅವನು, ಅವಳು, ಕನ್ನಡ, ಹಿಂದಿ, ಸಂಸ್ಕೃತ. ವಿಳಾಸಗಳಲ್ಲಿಯೂ ಉಪವಿಭಾಗಗಳನ್ನು ಸೂಚಿಸಲು ಓರೆಗೆರೆ ಬಳಕೆಯಾಗುತ್ತದೆ. ಅಡಿಗೆರೆ, ಅಂಡರ್ಲೈನ್. ಬರವಣಿಗೆಯಲ್ಲಿ ಮುಖ್ಯ ವಿಷಯವೊಂದನ್ನು ಗುರುತಿಸಲು ಯಾವುದಾದರೂ ವಾಕ್ಯ, ಪದ, ಪದಪುಂಜದತ್ತ ಓದುಗರ ಗಮನ ಸೆಳೆಯಲು ಆ ಭಾಗದ ಕೆಳಗೆ ದೀರ್ಘಗೆರೆಯನ್ನು ಹಾಕುವ ರೂಢಿಯಿದೆ. ಉದಾಹರಣೆಗೆ, ಅಕ್ಷರಗಳು ಕಾಲ ವಿಳಂಬವಿಲ್ಲದೆ ಅರ್ಥಕ್ಕೆ ಅನುಸಾರವಾಗಿ ಸೇರುವುದನ್ನು ಸಂಧಿ ಎನ್ನುತ್ತಾರೆ. ಇಲ್ಲಿ ಅಡಿಗೆರೆ ಹಾಕಿರುವುದನ್ನು ಗಮನಿಸಬೇಕು. 5. ಆವರಣಗಳು ಅಂದರೆ ಕಂಸಗಳು, ಬ್ರಾಕೆಟ್ಸ್. ಮೊದಲಿಗೆ ದುಂಡಾವರಣ, ರೌಂಡ್ ಬ್ರಾಕೆಟ್ಸ್. ನಿಘಂಟು, ಶಬ್ದಕೋಶ, ಸಂಪಾದಿತ ಗ್ರಂಥಗಳು ಮುಂತಾದವುಗಳಲ್ಲಿ ವ್ಯಾಕರಣಾಂಶ, ಆಕರ, ಪರ್ಯಾಯ ಶಬ್ದಗಳನ್ನು ಸೂಚಿಸಲು ಐಚ್ಛಿಕವಾಗಿ ಬಳಕೆಯಾಗುವ ಅಕ್ಷರ, ಪದ, ಪದಪುಂಜ ಮುಂತಾದವುಗಳನ್ನು ತೋರಿಸಲು ನಾಟಕಗಳಲ್ಲಿ ಸಂಭಾಷಣೆ, ಅಭಿನಯ ಮತ್ತು ರಂಗಸಜ್ಜಿಕೆ ಸಂಬಂಧಿಸಿದ ಪೂರಕ ಮಾಹಿತಿಯನ್ನು ದುಂಡಾವರಣದ ಒಳಗೆ ಬರೆಯಬೇಕು. ಉದಾಹರಣೆಗೆ ಹೀಗೆ: ಗರತಿ. ಈ ಪದ ನಾಮಪದವಾಗಿದ್ದರೆ ಬ್ರಾಕೆಟ್ನಲ್ಲಿ ನಾಮಪದ ನಾ ಎಂದು ಬರೆಯುವುದು. ಗದರು. ಕ್ರಿಯಾಪದ ಕ್ರಿ
ಬ್ರಾಕೆಟ್ನಲ್ಲಿ ಬರೆಯಬೇಕು. ಹಳೆಯ ಪುಸ್ತಕ ಅಥವಾ ಹಳೆ ಪುಸ್ತಕ ಹೀಗೆ ಬರೆಯುವಾಗ ಯಾ ಅಕ್ಷರವನ್ನು ದುಂಡಾವರ್ಣದಲ್ಲಿ ಬರೆಯುವುದು. ಎತ್ತರದ ಮರ ಅಥವಾ ಎತ್ತರವಾದ ಮರ ಹೀಗೆ ಬರೆಯುವಾಗ ವಾ ಅಕ್ಷರಕ್ಕೆ ದುಂಡಾವರ್ಣವನ್ನು ಹಾಕುವುದು. ನಾಟಕಗಳಲ್ಲಿ ರಾಣಿ ಗೌರಿಯನ್ನು ನೋಡಿ ಆಶ್ಚರ್ಯಚಕಿತಳಾಗಿ ಏನಾಯಿತೆ ಗೌರಿ ಎಂದು ಕೇಳುವಾಗ. ಮತ್ತೊಂದು ಚೌಕಾವರ್ಣ, ಒಂದೇ ಹೇಳಿಕೆಯಲ್ಲಿ ಎರಡು ಆವರಣಗಳನ್ನು ಒಂದರೊಳಗೊಂದು ಬಳಸಬೇಕಾದ ಸಂದರ್ಭದಲ್ಲಿ ಹೊರಗಿನ ಆವರಣವನ್ನು ಚೌಕಾವರ್ಣವನ್ನಾಗಿಸಬೇಕು. ಉದಾಹರಣೆಗೆ ಚೌಕಾವರ್ಣವನ್ನು ಬಳಸಿ ತಾತ್ಪರ್ಯ: ದೇವರು ಒಬ್ಬನೇ, ಅವನು ಎಲ್ಲ ವಸ್ತುಗಳಲ್ಲಿಯೂ ಅಡಗಿದ್ದಾನೆ, ಎಲ್ಲರಲ್ಲೂ ವ್ಯಾಪಿಸಿದ್ದಾನೆ, ಅವನೇ ಎಲ್ಲ ಪ್ರಾಣಿಗಳ ಅಂತರಾತ್ಮ, ಅವನು ಕರ್ಮಾಧ್ಯಕ್ಷ. ಸಾಕ್ಷಿ ಚೇತನ ಸ್ವರೂಪ, ನಿರ್ಗುಣ, ತಾನೇ ತಾನಾಗಿ ಇರುವವನು. ದುಂಡಾವರ್ಣದಲ್ಲಿ ಅವನಲ್ಲದೆ ಮತ್ತೊಂದಿಲ್ಲ. ಫುಲ್ ಸ್ಟಾಪ್ ಮತ್ತೆ ಚೌಕಾವರ್ಣವನ್ನು ಬರೆಯುವುದು. ಇತರ ಚಿಹ್ನೆಗಳು ಮೇಲೆ ತಿಳಿಸಿದಂತಹ ಚಿಹ್ನೆಗಳನ್ನಷ್ಟೇ ಅಲ್ಲದೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಇನ್ನೂ ಬೇರೆ ರೀತಿಯ ಚಿಹ್ನೆಗಳನ್ನು ಬಳಸಲಾಗುತ್ತದೆ. ಉದಾಹರಣೆಗೆ ನಕ್ಷತ್ರ ಆಕಾರದ ಚಿಹ್ನೆ, ಪುನರಾವರ್ತನೆಯ ಚಿಹ್ನೆ, ಪ್ಲಸ್ ಅಧಿಕ ಚಿಹ್ನೆ, ಪ್ಲಸ್ ಮಾರ್ಕ್ ಎಂದು ಕರೆಯಲಾಗುತ್ತೆ, ಸಮಾನಾರ್ಥಕ ಚಿಹ್ನೆ, ಹೀಗೆ ಹಲವಾರು ಚಿಹ್ನೆಗಳನ್ನು ಬಳಸುವುದನ್ನು ಗಮನಿಸಬಹುದು. ಮೊದಲಿಗೆ ನಕ್ಷತ್ರ ಚಿಹ್ನೆ ಸ್ಟಾರ್ ಮಾರ್ಕ್. ಅಡಿ ಟಿಪ್ಪಣೆ ವಿಷಯಕ್ಕೆ ಸಂಬಂಧಿಸಿದಂತೆ ಪೂರಕ ಟಿಪ್ಪಣೆ ಮರೆತು ಹೋದ ಅಂಶಗಳನ್ನು ಪ್ರತ್ಯೇಕವಾಗಿ ಸೂಚಿಸಬೇಕಾದಾಗ ಮೂಲ ಪಠ್ಯದಲ್ಲಿ ನಕ್ಷತ್ರದ ಗುರುತನ್ನು ಹಾಕಿ ಅದೇ ಪುಟ ಅಥವಾ ಅಧ್ಯಾಯದ ಕೊನೆಯಲ್ಲಿ ಇದೇ ಚಿಹ್ನೆಯನ್ನು ಬಳಸಿ ಮಾಹಿತಿಯನ್ನು ಕೊಡಬೇಕು. ಉದಾಹರಣೆಗೆ ಕನಕದಾಸರ ಕಾಲ ಎಂದು ಆ ಪಠ್ಯದಲ್ಲಿ ನಕ್ಷತ್ರ ಚಿಹ್ನೆಯನ್ನು ಹಾಕಿ ಕೆಳಭಾಗದಲ್ಲಿ ಆ ನಕ್ಷತ್ರ ಚಿಹ್ನೆಯನ್ನು ತೋರಿಸಿ ಬೆಂಗಳೂರು ಸಾಹಿತ್ಯ ಸಮ್ಮೇಳನದಲ್ಲಿ ಸಾದರಪಡಿಸಿದ ಪ್ರಬಂಧ. ಮತ್ತೊಂದು ಪುನರಾವರ್ತನ ಚಿಹ್ನೆ ರಿಪೀಟ್ ಮಾರ್ಕ್. ಒಂದು ಸಾಲಿನಲ್ಲಿ ನಮೂದಿಸಿದ ವಿಷಯ ಮುಂದಿನ ಸಾಲಿನಲ್ಲಿಯೂ ಅದೇ ಸ್ಥಳದಲ್ಲಿ ಪುನರಾವರ್ತನೆಯಾಗುವುದಾದರೆ ಆ ಸ್ಥಳದಲ್ಲಿ ಪುನರಾವರ್ತನೆ ಚಿಹ್ನೆಯನ್ನು ಹಾಕಬೇಕು. ಉದಾಹರಣೆಗೆ ಹೀಗೆ: ವಿದ್ಯಾರಣ್ಯಪುರದ 3ನೇ ಕ್ರಾಸ್ನಲ್ಲಿ ಸೇತುವೆ ನಿರ್ಮಾಣ. 2ನೇ ಸಾಲಿನಲ್ಲಿಯೂ ಕೂಡ ಅದೇ ಹೆಸರು ಬರುವಂತಿದ್ರೆ ಪುನರಾವರ್ತನೆ ಚಿಹ್ನೆಯನ್ನು ಬಳಸಿ 5ನೇ ಮೈನ್ ರಸ್ತೆ ಮಗ್ಗುಲಿಗೆ ಕಲ್ಲು ಚಪ್ಪಡಿ. ಇಲ್ಲಿ ನಾವು ವಿದ್ಯಾರಣ್ಯಪುರದ 5ನೇ ಮೈನ್ ರಸ್ತೆ ಮಗ್ಗುಲಿಗೆ ಕಲ್ಲು ಚಪ್ಪಡಿ ಎಂದು ಅರ್ಥ ಮಾಡಿಕೊಳ್ಳುತ್ತೇವೆ. ಹಾಗೆ ಮತ್ತೊಂದು ಪುನರಾವರ್ತನೆ ಚಿಹ್ನೆಯನ್ನು ಬಳಸಿ 10ನೇ ಕ್ರಾಸ್ನ ರಸ್ತೆ ಬದಿಯಲ್ಲಿ ಕೊಳವೆ ಬಾವಿ. ಇಲ್ಲೂ ಕೂಡ ವಿದ್ಯಾರಣ್ಯಪುರದ 10ನೇ ಕ್ರಾಸ್ನ ರಸ್ತೆ ಬದಿಯಲ್ಲಿ ಕೊಳವೆ ಬಾವಿ ಎಂದು ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ. ಮತ್ತೊಂದು ಚಿಹ್ನೆ ಅಧಿಕ ಚಿಹ್ನೆ ಪ್ಲಸ್ ಮಾರ್ಕ್. ಎರಡು ಪದಗಳನ್ನು ಅಥವಾ ಸಂಖ್ಯೆಗಳನ್ನು ಕೂಡಿಸುವಾಗ ಈ ಚಿಹ್ನೆಯನ್ನು ಬಳಸಲಾಗುತ್ತದೆ. ಅಧಿಕ ಎಂದರೆ ಹೆಚ್ಚು ಎನ್ನುವ ಅರ್ಥವೂ ಇದೆ. ಈ ಚಿಹ್ನೆಯನ್ನು ಸಾಮಾನ್ಯವಾಗಿ ಸಂಧಿ ಸಮಾಸಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಹೆಚ್ಚಾಗಿ ಬಳಸಲಾಗುತ್ತದೆ. ಇನ್ನು ಗಣಿತದ ವಿಷಯದಲ್ಲಿಯೂ ಕೂಡ ಎರಡು ಸಂಖ್ಯೆಗಳನ್ನು ಕೂಡಿಸುವಾಗ ಈ ಸಂಖ್ಯೆಯನ್ನು ಹೆಚ್ಚಾಗಿ ಬಳಸುತ್ತೇವೆ. ಮಳೆ ಪ್ಲಸ್ ಕಾಲ ಮಳೆಗಾಲ, 2 ಪ್ಲಸ್ ತಂಡ ಇತ್ತಂಡ, 9 ಪ್ಲಸ್ 8 17. ಸಮಾನಾರ್ಥಕ ಚಿಹ್ನೆ ಈಕ್ವಲ್ ಮಾರ್ಕ್. ಎರಡು ಪದಗಳು ಅಥವಾ ವಾಕ್ಯಗಳು ಸಮಾನವಾಗಿವೆ ಎಂದು ತಿಳಿಸುವಾಗ ಸಾಮಾನ್ಯವಾಗಿ ಈ ಚಿಹ್ನೆಯನ್ನು ಬಳಸಲಾಗುತ್ತದೆ.
ಉದಾಹರಣೆಗೆ ಸುರರು ದೇವತೆಗಳು, ಅಸುರರು ರಾಕ್ಷಸರು, ಇಂಚರ ಇಂಪಾದ ಸ್ವರ, ನೆರೆ ಪ್ರವಾಹ, ಅನಲ ಬೆಂಕಿ, ಅನಿಲ ಗಾಳಿ. ಹೀಗೆ ಹಲವು ಚಿಹ್ನೆಗಳು ಭಾಷೆಯಲ್ಲಿ ಬಳಕೆಯಾಗಿರುವ ಸಂದರ್ಭವನ್ನು ಹಾಗೂ ಬಳಕೆಯಾಗಿರುವುದನ್ನು ನಾವು ಗಮನಿಸಬೇಕು. ಈ ರೀತಿಯಲ್ಲಿ ಹಲವಾರು ಚಿಹ್ನೆಗಳ ವಿವರಣೆಯನ್ನು ಇಲ್ಲಿ ಕೊಡಲಾಗಿದೆ. ಯಾವ ಯಾವ ಸಂದರ್ಭಗಳಲ್ಲಿ ಯಾವ ಯಾವ ಚಿಹ್ನೆಗಳನ್ನು ಹೇಗೆ ಬಳಸಬೇಕು ಅನ್ನುವುದನ್ನು ಮನದಟ್ಟು ಮಾಡಿಕೊಂಡು ಚಿಹ್ನೆಗಳನ್ನು ನಾವು ಬಳಸಬೇಕು. ಚಿಹ್ನೆಗಳನ್ನು ಸರಿಯಾಗಿ ಬಳಸುವ ಪ್ರಯತ್ನವನ್ನು ನಾವು ಮಾಡಿದಾಗ ವಾಕ್ಯಗಳ ಅರ್ಥವನ್ನು ಓದುಗರು ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಆಗುತ್ತದೆ. ಹಾಗಾಗಿ ಯಾವ ಯಾವ ಚಿಹ್ನೆಗಳನ್ನು ಎಲ್ಲೆಲ್ಲಿ ಬಳಸಬೇಕೋ ಅಲ್ಲಲ್ಲಿ ಬಳಸುವುದು ವಾಕ್ಯ ರಚನೆಯಲ್ಲಿ ತುಂಬ ಮುಖ್ಯವಾಗಿರುತ್ತದೆ.